ಗೈಸ್ ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಬೇಕಾ? ಹಾಗಾದರೆ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡ್ರಿ. ಗೈಸ್ ನಮ್ಮ ಹಾಸ್ಟೆಲಲ್ಲಿ ಯಾವುದೋ ಹುಡುಗರು ಸ್ವಿಚ್ ಬೋರ್ಡ್ನ ಮುರಿದಾಕ್ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಗೆಳೆಯ ಅದನ್ನು ರೆಡಿ ಮಾಡ್ತಿದ್ದೆ ನೋಡ್ರಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿನ್ನೋಣ ಅಂತ ಬಂದರೆ ಗೈಸ್ ಇವ್ನು ನೋಡ್ರಿ ಇಬ್ರಿಗೆ ಆಗೋಷ್ಟು ಒಬ್ಬನೇ ಹಾಕೊಂಡು ತಿಂತೀಯ ನೋಡ್ರಿ ಗೈಸ್. ಯಾಕಬೇಕದು ಚಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ನನ್ನ ಗೆಳೆಯಲ್ಲಿ ಕಾಲೇಜಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಿದ್ದೆ. ಹಾಗೆ ಹೋಗ್ಬೇಕಾದ್ರೆ ನನಗೂ ಬಿಟ್ಟು ಹೋಗೋ ಅಂತಿದ್ದೀನಿ. ಆಗಲ್ಲ ಅಂತಿದ್ದೇನೆ. ಇವತ್ತಿಗೆ ಈ ಹಾಸ್ಟೆಲಿಗೆ ಮತ್ತೆ ನನಗಿದ್ದಿದ್ದು 4 ವರ್ಷದ ಸಂಬಂಧ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಈ ಹಾಸ್ಟೆಲಿಗೆ ನಾನು ಯಾವಾಗಾದ್ರೂ ಬರಬೇಕು ಅಂದ್ರೆ ಬರೀ ಗೆಸ್ಟ್ ಆಗಿ ಮಾತ್ರ ಬರಬೇಕು. ಇಲ್ಲಿಂದ ನನ್ನ ಗೆಳೆಯನಿಗೆ ಕರ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ. ನಾನು ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ಅಂತ ಪಿಳಂಗಿರಿ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದೆ. ಗೈಸ್ ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ 3 ರಿಂದ 4 ಕಿಲೋಮೀಟರ್ ಆಗುತ್ತೆ. ಹಾಗೆ ಟೈಮ್ ಸರಿಯಾಗಿ ಬಸ್ಗಳು ಇಲ್ಲ. ಹಾಗಾದ್ರೆ ಮುಂದೆ ಏನ್ ಕತೆ? ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಬಿಲ್ ಗಿವ್ ಅಪ್. ಸದ್ಯಕ್ಕೆ ಈ ಹೀರೋ ಕೈಯಲ್ಲಿ ಏನೂ ಆಗಲ್ಲ, ನಟರಾಜ ಸರ್ವಿಸ್ ಗತಿ ಅಂದ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಹೋಗೋ ದಾರಿಲಿ ನಮ್ಮ ಮಾವ ಫ್ರೆಂಡು ಟ್ರ್ಯಾಕ್ಟರ್ನ ತಗೊಂಡು ಹೋಗ್ತಾ ಇದ್ರು. ಅವ್ರ ಜೊತೆನೆ ಊರವರೆಗೂ ಬಂದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಜ್ಜಿ ಮನೆ ಒಳಗೆ ಬರ್ತಾ ಇದ್ದಂಗೆ ನನಗೆ ಸಖತ್ತಾಗಿ ಮಾತಾಡ್ಸಿದ್ದಂದ್ರೆ ನಮ್ಮ ತಮ್ಮನೇ ನೋಡ್ರಿ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಅವ್ನು ಇಷ್ಟೊಂದು ಮಾತಾಡ್ತಾನೆ ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ನನಗೆ ಇಷ್ಟೊಂದು ಮಾತಾಡೋದು ಕಲ್ತಿದ್ದಾನೆ ಅಂತ. ನಮ್ಮ ಅಕ್ಕ ಬಟ್ಟೆ ತೊಳಿತಿದ್ರೆ ನಾನು ತೊಳಿತೀನಿ ಅಂತ ಬ್ರಷ್ ಎಲ್ಲ ಎತ್ಕೊಂಡು ಕೂತಿದ್ದಾನೆ ನೋಡ್ರಿ. ಇವತ್ತು ಮಾವಿನ ಹಣ್ಣವ್ರು ಬಂದಿದ್ರು ಅಂತ ನಮ್ಮ ತಮ್ಮ ನೋಡ್ರಿ ಒಂದೊಂದೇ ಎತ್ಕೊಂಡ್ಬಂದು ನನ್ನ ಕೈಲಿ ಕೊಡ್ತಿದ್ದಾನೆ. ಕಳ್ಳ ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಇವತ್ತು ಊರಿಗೆ ಬರ್ತೀನಿ ಅಂತ ನಮ್ಮ ಅಕ್ಕ ತಿಂಡಿ ಜೊತೆ ಕಬಾಬ್ನ ಮಾಡಿದ್ರು. ಅದನ್ನ ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡೆ. ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ನನ್ನ ಅಕೌಂಟ್ನ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ ಗೈಸ್.